ಕಜ್ಜಾಯ ವಿಧಾನ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀವಿ. ಇದು ಹಸಿ ಅಕ್ಕಿ, ಇಲ್ಲಾಂದರೆ ಕೆಂಪಕ್ಕಿ ಹಾಕ್ಕೋಬೋದು. ಇದು ನೆನ್ನೆ ರಾತ್ರಿ ನೆನೆ ಹಾಕಿದ್ದು ಅಕ್ಕಿ, ಈಗ ನೆಂದಿದೆ. ಈಗ ಸಾಯಂಕಾಲ ಆಯಿತು, ಮಾರನೇ ದಿನ ಸಾಯಂಕಾಲ. ಈಗ ಒದ್ದೆ ಇದೆ, ಅಕ್ಕಿ ಒದ್ದೆ ಇರುವಾಗಲೇ ಪೌಡ್ರ್ ಮಾಡ್ಕೊತೀನಿ. ಪೌಡ್ರ್ ಮಾಡಿ ಜಲ್ಡೆ ಹಿಡಿಬೇಕು ಹಿಟ್ಟನ್ನು. ಈಗ ಒದ್ದೆ ಅಕ್ಕಿನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ತಾಯಿದ್ದೀನಿ. ಈಗ ಹಿಟ್ಟು ಬೀಸಿ ಆಯಿತು, ಇವಾಗ ಜಲ್ಡೆ ಮಾಡ್ಕೊತಾ ಇದ್ದೀವಿ. ಫೈವ್ 500 ಗ್ರಾಮ್ಸ್ ಅಕ್ಕಿ ಹಿಟ್ಟು ಮಾಡಿಕೊಂಡು, ಇವಾಗ ಇದು 300 ಗ್ರಾಮ್ಸ್ ಬೆಲ್ಲ ನಾನು ಪೌಡ್ರ್ ಮಾಡಿ ಇವಾಗ ಹಾಕ್ಕೊತಾ ಇದ್ದೀನಿ ಪಾಕಕ್ಕೆ. ಬೆಲ್ಲ ಮುಳುಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದು ಪಾಕ ಬರಬೇಕಾ ಮಮ್ಮಿ? ಪಾಕ ಬರಬೇಕು. ಇದೆಲ್ಲ ಚೆನ್ನಾಗಿ ತೆಳುವಾದ್ಮೇಲೆ ಇದನ್ನು ಸೋದಿಸ್ಕೋಬೇಕು. ಕಲ್ಲು ಮಣ್ಣೆಲ್ಲ ಇರುತ್ತೆ, ಧೂಳೆಲ್ಲ ಇರುತ್ತೆ. ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಮತ್ತೆ ಅದೇ ಬಾಣಲಿಗೆ ಈ ಪಾಕನ ಹುಯ್ಕೊಂಡು, ಆಮೇಲೆ ಎಲೆ ಪಾಕ ಬಂದಮೇಲೆ ನಾವು ಹಿಟ್ಟನ್ನು ಹಾಕಬೇಕು. ಇದು ಪಾಕನ ಹಿಂಗೆ ತೆಗೆದು ನಾವು ಹಿಂಗೆ ತಟ್ಟೆಗೆ ಬಿಟ್ಟರೆ ಅದಲ್ಲಿ ನಿಂತ್ಕೋಬೇಕು, ಹಿಂಗೆ ಉಂಡೆ ಕಟ್ಟಬೇಕು. ಈ ಥರ ಬರಬೇಕು. ಇನ್ನೊಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ಹತ್ರ ಆಗುತ್ತಲ್ಲ ಈ ಪಾಕ, ಈ ಥರ ಅದು ಎಲೆ ಪಾಕ ನೋಡಿ, ಈ ಥರ ಆಗುತ್ತೆ. ಈಗ ಹಿಟ್ಟು ಹಾಕ್ಬೋದು. ಏಲಕ್ಕಿ ಪೌಡ್ರು, ಸೋಂಪು ಮತ್ತು ಇದು ಎಳ್ಳು, ಬಿಳಿ ಎಳ್ಳ ಇದರಲ್ಲೇ ಹಾಕ್ಕೋಬೋದು. ಇವಾಗ ಹಿಟ್ಟನ್ನು ಸೇರಿಸ್ಕೊತಿದ್ವಿ. ಎಷ್ಟು ಹಾಕುತ್ತಾನೋ? ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡಬೇಕು, ಒಂದೇ ಸತಿ ಹಾಕ್ಬಾರ್ದು ಹಿಟ್ಟು. ನೋಡಿ, ಈಗ ಸ್ಟವನ್ನು ಆರಿಸ್ಬಿಟ್ಟಿದ್ದೀನಿ. ಸ್ಟವನ್ನು ಆರಿಸಿ ಇವಾಗ ಸ್ವಲ್ಪ ಎಣ್ಣೆಯನ್ನು ಇದ್ರ ಮೇಲೆ ಹಾಕ್ಕೋಬೇಕು ನಾವು. ತುಪ್ಪ ಬೇಕಾದ್ರೂ ಹಾಕ್ಕೋಬೋದು, ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಎಣ್ಣೆನ ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟು ಕಜ್ಜಾಯನ ಸುಡೋಕ್ಕೆ ಸ್ಟಾರ್ಟ್ ಮಾಡೋದು. ಪಾಕ ರೆಡಿ ಆಯಿತು, ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಬಾಣಲಿ ಇಟ್ಟಿದ್ದೀವಿ, ಬಾಣಲಿಯಲ್ಲಿ ಎಣ್ಣೆ ಹಾಕ್ತಾಯಿದ್ದೀವಿ. ರಿಫೈಂಡ್ ಆಯಿಲ್, ಸನ್ಫ್ಲವರ್ ಆಯಿಲ್, ಯಾವ್ದು ಬೇಕೋ ನಿಮಗೆ ಆಯಿಲ್ ಹಾಕ್ಕೊಳ್ಳಿ. ಕಾದ್ಮೇಲೆ ಚೆನ್ನಾಗಿ ಬಟರ್ ಪೇಪರ್ ಇಟ್ಟಿದ್ದೀನಿ, ಇದರಲ್ಲಿ ಇದು ಕಜ್ಜಾಯನ ತಟ್ಟಿ ಇದಕ್ಕೆ ಬಿಡೋದು. ಬಿಸಿ ಆರೋಗುತ್ತೆ, ಅದಕ್ಕೆ ಹಾಟ್ ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ಸ್ವಲ್ಪ ಬಿಸಿ ಇದೆ, ಅದಕ್ಕೆ ಸ್ವಲ್ಪ ಎಳ್ಳು ಇದ್ರ ಮೇಲೆ ಉದುರಿಸ್ಕೊಂಡ್ರೂ ಟೇಸ್ಟಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ.
బాగా వస్తుందా? అవి నాకు తెలిసేదా? ఏ ಭೀಮಾ, ಆಲ್ರೆಡಿ ಹಿಟ್ಟೆಲ್ಲ ಹಾಕಿದ್ದೀನಿ ಎಳ್ಳು, ಅದ್ರ ಮೇಲೆ ಒಂಚೂರು ಹಂಗೆ ಟೇಸ್ಟಿಗೆ ಹಂಗೆ ತಟ್ಟೋದು ಅಷ್ಟೆ. ಬೇಡ ಅಂದರೆ ಬಿಟ್ಬಿಡ್ಬೋದು ಎಳ್ಳು. ತಿಪ್ಪಲ್ನಾ? ಇದು ಒಂದಾಗಿದ್ದೆ ಇದನ್ನು ತೆಗೆದುಬಿಟ್ಟು ಇನ್ನೊಂದು ಹಾಕ್ಕೋಬೋದು ಪಕ್ಕಕ್ಕೆ. ಒಂದೇ ಸಲ ಹಾಕಂಗಿಲ್ವಾ ಅಮ್ಮ? ಹಾಕ್ಬೋದು, ನಿಧಾನಕ್ಕೆ ಮಾಡ್ಕೋಬೇಕು. ಒಂದು 5 ಹಾಕ್ಬೋದು. ದೊಡ್ಡ ಬಾಣಲಿ ಆದರೆ ಒಂದು 5 ಹಾಕ್ಕೋಬೋದು. ಇದ್ರಲ್ಲಿ ಒಂದೊಂದೇ ಆಗುತ್ತೆ ಅನ್ಸುತ್ತಲ್ಲ? ಇದು ತೆಗಿಯುವಾಗ ಇದನ್ನು ಎಣ್ಣೆ ತೆಗಿಬೇಕು. ಎಣ್ಣೆಯನ್ನು ಕ್ಲೀನಾಗಿ ಹಿಂಗೆ ಪ್ರೆಸ್ ಮಾಡಿ ತೆಗೆದ್ಬಿಟ್ಟು ಆಮೇಲೆ ಇಟ್ಕೋಬೇಕು ಕಜ್ಜಾಯ. ಇದು ಫೈನಲ್ ಔಟ್ಪುಟ್. ಕಜ್ಜಾಯ ಎಲ್ಲ ಮಾಡಿದ್ಮೇಲೆ ಈ ಥರ ಬಂದಿದೆ. ನೀವೆಲ್ಲರೂ ಟ್ರೈ ಮಾಡಿ ಕಾಮೆಂಟ್ಸಲ್ಲಿ ತಿಳಿಸಿ ಹೇಗನ್ನಿಸ್ತು ನಿಮಗೆ ಈ ಕಜ್ಜಾಯ ಅಂತ.